ಕೋವಿಡ್ ರೂಪಾಂತರಿ ತಳಿಯ ಆತಂಕದ ಮಧ್ಯೆ ಇವತ್ತು ಆರೋಗ್ಯ ಸಚಿವರು ಸಭೆ ಮಾಡಿದ್ರು. ಸಭೆಯ ಬಳಿಕ ಸುದ್ದಿಗೋಷ್ಠಿ ಮಾಡಿ ಒಂದಷ್ಟು ಸ್ಪಷ್ಟನೆ ಕೊಡೋದಕ್ಕೆ ಮುಂದಾಗಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಕರೋನಾ ಬಗ್ಗೆ ಮುಂಜಾಗ್ರತೆ ಇರಲಿ, ಆತಂಕ ಪಡಬೇಡಿ ಅಂತಿದ್ದಾರೆ ಆರೋಗ್ಯ ಸಚಿವರು. ಹೊಸ ವರ್ಷಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಅಂತ ಹೇಳಿದ್ದಾರೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳೋ ಪ್ರಕಾರ ಹೊಸ ವರ್ಷಾಚರಣೆಗೆ ಬ್ರೇಕ್ ಇಲ್ಲ, ಬದಲಾಗಿ ಜನಸಂದಣಿ ಇರುವಂತಹ ಪ್ರದೇಶಗಳಲ್ಲಿ ಮಾಸ್ಕ್ ಧಾರಣೆ ಕಡ್ಡಾಯ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಯಾರಿಗಾದ್ರೂ ಕರೋನಾ ಲಕ್ಷಣಗಳಿದ್ರೆ ಮನೆಯಲ್ಲೇ ಐಸೋಲೇಟ್ ಆಗಿ ವೈದ್ಯರನ್ನ ಸಂಪರ್ಕ ಮಾಡಿ ಚಿಕಿತ್ಸೆ ಪಡೆದುಕೊಳ್ಳೋದು ಅಗತ್ಯ ಅನ್ನುವಂತಹ ವಿಚಾರ. ಮಕ್ಕಳ ಬಗ್ಗೆ ಕೂಡ ಹೆಚ್ಚಿನ ಕಾಳಜಿ ವಹಿಸಬೇಕು. 60 ವರ್ಷ ಮೇಲ್ಪಟ್ಟವರು ಕಡ್ಡಾಯವಾಗಿ ಮಾಸ್ಕ್ ಧಾರಣೆ ಮಾಡಲೇಬೇಕು ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಎಲ್ಲದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಜನರಿಗೆ ಜಾಗೃತಿ ಮೂಡಿಸೋದಕ್ಕೆ ಇವತ್ತು ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಡಾಕ್ಟರ್ ಆಂಜಿನಪ್ಪ ಅವರು, ಹಿರಿಯ ವೈದ್ಯರು, ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಜನರಲ್ ಆತಂಕ ಇತ್ತು, 36 ಕೇಸ್ಗಳು JN1 ತಳಿ ಪತ್ತೆಯಾಗಿದೆ ಅಂದ ತಕ್ಷಣ ಇವತ್ತಿನ ಸಭೆಯ ಮೇಲೆ ಒಂದಷ್ಟು ನಿರೀಕ್ಷೆಗಳಿತ್ತು, ಕಠಿಣ ನಿಯಮಗಳು ಜಾರಿ ಆಗಬಹುದು ಅಂತ. ಬಟ್ ಅಗತ್ಯ ಇಲ್ಲ ಅಂತ ಆರೋಗ್ಯ ಸಚಿವರು ಹೇಳ್ತಿದ್ದಾರೆ. ವಾಸ್ತವ ಪರಿಸ್ಥಿತಿಯನ್ನ ನೋಡಿದ್ರೆ ಜನ ಏನು ಮಾಡಬೇಕು, ಕಠಿಣ ನಿಯಮಗಳ ಅಗತ್ಯ ಇತ್ತ ರಾಜ್ಯದಲ್ಲಿ? ಇಷ್ಟೊತ್ತು ಮಾನ್ಯ ಮಂತ್ರಿಗಳ ಮಾತನ್ನ ನಾನು ಕೇಳ್ತಾ ಇದ್ದೆ. ನಿಜವಾಗ್ಲೂ ಕರೆಕ್ಟ್ ಆಗಿದೆ, ಭಾಳ ಅಪ್ರೋಪ್ರಿಯೇಟ್ ಆಗಿದೆ. ಯಾಕಂದರೆ ಈ JN.1 ವೈರಸ್ಸು ಅಂತ ಡೇಂಜರಸ್ ವೈರಸ್ ಅಲ್ಲ, ಸ್ಪ್ರೆಡ್ ಅಂತೂ ಆಗುತ್ತೆ. ಅದನ್ನು ಭಾಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಗೈಡ್ಲೈನ್ಸ್ ಫಾಲೋ ಮಾಡಿ ಎಲ್ಲೂ ಕೂಡ ಸೆಲೆಬ್ರೇಷನ್, ನಾನು ಭಾಳ ಸಾರಿ ಇದನ್ನು ಹೇಳ್ತೀನಮ್ಮ, ಜೀವನೂ ಉಳಿಬೇಕು, ಜೀವನನೂ ನಡಿಬೇಕು. ಆ ದೃಷ್ಟಿಯಲ್ಲಿ ತುಂಬ ಚೆನ್ನಾಗಿ ಅವರು ಪಕ್ಕದಲ್ಲಿ ರವಿ ಬೇರೆ ಇದ್ರು ಡಾಕ್ಟರು, ಅವರ ಸಜೆಷನ್ ತಗೊಂಡಿದ್ದಾರೆ. ಎಲ್ಲ ಒಂದ್ ಕಡೆ ಡಾಕ್ಟರ್ ದಿನೇಶ್ ಗುಂಡೂರಾವ್ ಅವರು ಬಹಳ ಸೂಕ್ತವಾದ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಇದು ಎಲ್ಲರಿಗೂ ಕೂಡ ಆಲ್ರೆಡಿ ನಾವು ಫಾಲೋ ಮಾಡ್ತಿದ್ದು. ಕೋವಿಡ್ ಟೈಮ್ನಲ್ಲಿ ಮಧ್ಯೆ ಎಲ್ಲೋ ತಪ್ಪೋಗಿತ್ತು, ಅದನ್ನು ಮತ್ತೆ ಎಚ್ಚರಿಸ್ತಾ ಇದ್ದೀವಿ ನಾವು ನೀವು ಸೇರಿಕೊಂಡು. ಇವತ್ತು ನಮ್ಮ ರಿಪಬ್ಲಿಕ್ ಟಿವಿಯಿಂದ ಅದನ್ನೇ ಹೇಳ್ತಾ ಇದ್ದೀವಿ. ಸೊ ಇಷ್ಟೊತ್ತು ಅವ್ರು ಹೇಳಿದ ಮಾತುಗಳಲ್ಲಿ ಯಾವುದರಲ್ಲೂ ಎಕ್ಸಾಜರೇಷನ್ನು ಇಲ್ಲ, ನೆಗ್ಲಿಜೆನ್ಸು ಇಲ್ಲ. ಆ ದೃಷ್ಟಿಯಲ್ಲಿ ನಿಜವಾಗ್ಲೂ ಇಟ್ ವಾಸ್ ಎ ಗುಡ್ ಡಿಸಿಷನ್ ಅಂತ ನನಗನ್ಸುತ್ತಮ್ಮ. ಓಕೆ ಡಾಕ್ಟರ್, JN.1 ಆ ತಳಿಯ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಜಾಗೃತಿ ಮೂಡಿಸೋದಾದ್ರೆ ಜನರಲ್ಲಿ, ಕಾರಣ ಡೆತ್ ರೇಟ್ ಸ್ವಲ್ಪ ಕಡಿಮೆ, ಬಟ್ ಸ್ಪ್ರೆಡ್ಡಿಂಗ್ ರೇಟ್ ನೋಡಿದ್ರೆ ತುಂಬಾ ವೇಗವಾಗಿ ಸ್ಪ್ರೆಡ್ ಆಗುತ್ತೆ ಒಬ್ಬರಿಂದ ಒಬ್ಬರಿಗೆ ಅಂತ ಹೇಳಲಾಗ್ತಾ ಇದೆ. ಬಟ್ ಜನರು ಕೂಡ ಜಾಗೃತಿ ಮೂಡಿಸಬೇಕು, ಜನ ಕೂಡ ಅಲರ್ಟ್ ಆಗಬೇಕು ಅಂತ ಅನ್ಸುತ್ತೆ. ಜನರ ಜವಾಬ್ದಾರಿ ಬಹಳ ಇದೆ ಅಂತ ಅನ್ಸುತ್ತಾ ಇಲ್ಲಿ? 100% ಅಮ್ಮ. ನಮ್ಮ ಆರೋಗ್ಯ ನಮ್ಮ ಕೈನಲ್ಲಿ. ಇದು ನೋಡಿ ಅಮ್ಮ, ಇದು ರೆಸ್ಪಿರೇಟರಿ ವೈರಸ್, ಒಬ್ಬರಿಂದ ಒಬ್ಬರಿಗೆ ಡ್ರಾಪ್ಲೆಟ್ ಮುಖಾಂತರ ಸ್ಪ್ರೆಡ್ ಆಗೋದ್ರಿಂದ ಬಹಳ ಇಂಪಾರ್ಟೆಂಟು ಸೋಷಿಯಲ್ ಡಿಸ್ಟೆನ್ಸಿಂಗು, ಮಾಸ್ಕು, ಇದು ಭಾಳ ಮುಖ್ಯ. ಬಟ್ ಈ ಪರ್ಟಿಕ್ಯುಲರ್ ತಳಿ ಏನಂದರೆ ಇಟ್ ಈಸ್ ನಾಟ್ ವೆರಿ ವಿರುಲೆಂಟ್. ಈ ಪದ ನಾವು ಉಪಯೋಗಿಸ್ತೀವಿ ಯಾವಾಗಲೂ ಕೂಡ. ತುಂಬ ಕಾಯಿಲೆ ತರೋ ವೈರಸ್ಗೆ, ಕೆಪಾಸಿಟಿ ಇರೋ ವೈರಸ್ಗೆ ನಾವು ಹಿಂದೆ ಎಲ್ಲ ನೋಡಿದ್ವಲ್ಲ, ಒಮಿಕ್ರಾನು ಅವೆಲ್ಲ, ಆ ರೀತಿಯ ಶಕ್ತಿ ಈ ವೈರಸ್ಗಿಲ್ಲ. ಸ್ಪ್ರೆಡಿಂಗ್ ಜಾಸ್ತಿ ಅಂದರೆ ಇದು ಏನು ಹುಡ್ಕೊಂಡು ಹೋಗಲ್ಲ, ಒಬ್ಬರಿಂದ ಒಬ್ಬರಿಗೆ ಹರಡೋದ್ರಿಂದ ಜನಸಂದಣಿ ಜಾಗದಲ್ಲಿ ಇದ್ದರೆ ಸ್ಪ್ರೆಡ್ ಆಗುತ್ತೆ ಅಷ್ಟೇ ಹೊರತು ಇದು ಸ್ಪೆಷಲ್ ಟರ್ಮಿನಾಲಜಿ ಅಲ್ಲ. ಈ ವೈರಸ್ಗೇನು ತುಂಬ ಸ್ಪ್ರೆಡ್ ಆಗೋಂಥ ಕೆಪಾಸಿಟಿ ಇಲ್ಲ. ನ್ಯಾಚುರಲಿ ಜನಗಳು ಒಬ್ಬರು ಬರ್ತಾರೆ, ಒಬ್ರು ಹೋಗದಿದ್ರೆ ಮಾಸ್ಕ್ ಯೂಸ್ ಮಾಡಿದರೆ ಅದಕ್ಕೆಲ್ಲೋ ನೆಗೆಟಿವ್ ಆನ್ಸರ್ ಸಿಗುತ್ತೆ. ಅದರಿಂದ ದಯವಿಟ್ಟು ಈ ಮೂರನ್ನು ಪಾಲಿಸಿದರೆ ಈ ಬಹಳ ಇಂಪಾರ್ಟೆಂಟ್. ಏನಂದರೆ ನಾವು ಏನು ಸಾವು ನೋವು ಎರಡನೇ ಅಲೆಯಲ್ಲಿ ನೋಡಿದ್ವಲ್ಲ, ಎಂತೆಂಥವ್ರು ಭಯ ಬರಂಗಿ ICUಗೆ ಅಡ್ಮಿಟ್ ಆಗಿ ಸತ್ತೋದ್ರಲ್ಲ, ಇದುವರೆಗೂ ಅಂಥ ನೆಸೆಸಿಟಿ ಈ ವೈರಸ್ನ ಬಂದಿಲ್ಲ. ಅದನ್ನು ಭಾಳ ಮುಖ್ಯವಾಗಿ ಸ್ಪಷ್ಟೀಕರಿಸಿದ್ದಾರೆ ಮಿನಿಸ್ಟ್ರು. ಬಟ್ ತಯಾರಿಕೆ ಅಂತೂ ನಡೆದಿದೆಯಮ್ಮ. ಪ್ರತಿ ಮೆಡಿಕಲ್ ಕಾಲೇಜಲ್ಲೂ ICU ಬೆಡ್ ರಿಸರ್ವ್ ಮಾಡಿದ್ದೀವಿ, ಅದು ಸೆಪರೇಟ್ ವಾರ್ಡ್ ರಿಸರ್ವ್ ಮಾಡಿದ್ದೀವಿ. ಇದು ಭಾಳ ಇಂಪಾರ್ಟೆಂಟ್. ಆಕ್ಸಿಜನ್ನು ಯಾವುದೇ ಸಮಯದಲ್ಲಿ ನಮಗೆ ಸಿಗೋಂಗೆ ಮಾಡಿದ್ದೀವಿ. ಮೊಬೈಲ್ ಆಕ್ಸಿಜನ್ ಕೂಡ ಪ್ರೊವೈಡ್ ಮಾಡಿದ್ದೀವಿ ಅಂತ ಏನು ಮಿನಿಸ್ಟರ್ ಮಾನ್ಯ ಮಂತ್ರಿಗಳು ಹೇಳಿದ್ರಲ್ಲ, ಇದು ಭಾಳ ಇಂಪಾರ್ಟೆಂಟು. ಜನಗಳಿಗೆ ಇದರಿಂದ ಒಂದು ಕಾನ್ಫಿಡೆನ್ಸ್ ಬರುತ್ತೆ.